ಕಾಡಿನಲ್ಲಿ ಬೇಸಿಗೆಯ ಒಂದು ದಿನ. ಲಲ್ಲನ್ ನೆಲದ ಮೇಲೆ ಕೂತಿದ್ದಾನೆ. ಅವನ ಹತ್ರ ಒಂದು ಖಾಲಿ ಮಡಕೆ ಇದೆ. ಹತ್ರದಲ್ಲಿದ್ದ ಮಂಚದ ಮೇಲೆ ಅವನಮ್ಮ ಕೆಮ್ತಾ ಮಲ್ಕೊಂಡಿದ್ದಾಳೆ. ಅವಳ ಸ್ಥಿತಿ ತುಂಬಾ ಗಂಭೀರವಾಗಿದೆ. ಲಲ್ಲನ್ ಅದೇ ಯೋಚನೆಯಲ್ಲಿ ತನಗ್ತಾನೆ ಮಾತಾಡ್ಕೋತಾನೆ. ಮನೇಲಿ ಒಂದು ಅಕ್ಕಿ ಕಾಳು ಕೂಡ ಇಲ್ಲ. ಅಮ್ಮನ ಆರೋಗ್ಯ ಕೂಡ ತುಂಬಾ ಹದಗೆಟ್ಬಿಟ್ಟಿದೆ. ಅವ್ರ ಕಾಯಿಲೆ ಗುಣಪಡಿಸೋಣ ಅಂದ್ರೆ ನನ್ನ ಹತ್ರ ₹1 ಕೂಡ ಇಲ್ಲ. ನಾನಿವತ್ತು ಏನಾದ್ರೂ ಮಾಡಿ ಒಂದು ಕೆಲ್ಸನ ಹುಡುಕ್ಲೇಬೇಕು, ಇಲ್ಲ ಅಂದ್ರೆ ಹಸುವಿಂದ ಸಾಯ್ಬೇಕಾಗುತ್ತೆ. ಆಗ ಲಲ್ಲನ್ ತಾಯಿಗೆ ಎಚ್ಚರ ಆಗತ್ತೆ. ಮತ್ತೆ ಬೇಜಾರಿಂದ ಅವನ ಕಡೆ ನೋಡ್ತಾಳೆ. ಮಗನೇ ಲಲ್ಲನ್, ನೀನ್ ಏನು ಯೋಚನೆ ಮಾಡ್ಬೇಡ. ಆ ದೇವ್ರು ಎಲ್ಲ ಸರಿ ಮಾಡ್ತಾನೆ. ನೀನ್ ಹೋಗಿ ಕೆಲ್ಸ ಹುಡುಕು, ಆದ್ರೆ ಹುಷಾರು. ಲಲ್ಲನ್ ನಿಧಾನವಾಗಿ ಕಣ್ಣೊರೆಸ್ಕೋತಾನೆ. ಸರಿ ಅಂತ ತಲೆ ಆಡಿಸ್ತಾನೆ. ಆಮೇಲೆ ಅವನು ತನ್ನ ಟಿಫನ್ ಬಾಕ್ಸ್ ಮತ್ತೆ ನೀರ್ ತಗೊಂಡು ಕೆಲ್ಸ ಹುಡುಕಕ್ಕೆ ಹೋಗ್ತಾನೆ. ಲಲ್ಲನ್ ಊರಿನ ಚೌಕದ ಹತ್ರ ಬರ್ತಾನೆ. ಅಲ್ಲಿ ಕೆಲವರು ಜಮೀನ್ದಾರರ ಹತ್ರ ಮಾತಾಡ್ತಾ ಕೂತಿರ್ತಾರೆ. ಜಮೀನ್ದಾರ ತನ್ನ ಒಡವೆ ಆಸ್ತಿಗಳ ಬಗ್ಗೆ ಜಂಬ ಕೊಚ್ಕೋತಿರ್ತಾನೆ. ಲಲ್ಲನ್ ಅವನ ಹತ್ರ ಹೋಗಿ ಬಗ್ಗಿ ನಮಸ್ಕಾರ ಮಾಡ್ತಾನೆ. ಜಮೀನ್ದಾರ್ ಸಾಹೇಬ್ರೆ, ನಮಸ್ಕಾರ. ನನಗಿವತ್ತು ಹೊಲದಲ್ಲಿ ಏನಾದ್ರೂ ಕೆಲಸ ಕೊಡಿ. ನಮ್ಮಮ್ಮಂಗೆ ತುಂಬಾ ಹುಷಾರಿಲ್ಲ. ನನಗಿವತ್ತು ಮಾತ್ರೆ ಮತ್ತೆ ಧಾನ್ಯಕ್ಕೋಸ್ಕರ ಸ್ವಲ್ಪನಾದ್ರೂ ದುಡ್ಡು ಬೇಕೇ ಬೇಕು. ಜಮೀನ್ದಾರ ಲಲ್ಲನ್ನ ನೋಡಿ ನಗ್ತಾನೆ. ಅವನನ್ನ ಜೋರಾಗಿ ದೂರ ತಳ್ಳಿಬಿಡ್ತಾನೆ. ಅಲ್ಲಿ ಕೂತಿದ್ದ ಜನ ಎಲ್ಲ ಲಲ್ಲನ್ನ ನೋಡಿ ನಗ್ತಾರೆ. ಲಲ್ಲನ್ ಕೇಳು, ನಿನ್ನಂತ ಒಬ್ಬ ಮನುಷ್ಯಂಗೆ ನನ್ನ ಹೊಲದಲ್ಲಿ ನಾನು ಕೆಲಸ ಕೊಡೋದಿಲ್ಲ. ನಿನ್ನ ದುರಾದೃಷ್ಟದಿಂದ ನನ್ನ ಹೊಲದಲ್ಲಿರೋ ಫಸಲು ಕೂಡ ಹಾಳಾಗ್ಬಿಡುತ್ತೆ. ಹೊರಟೋಗಿಲ್ಲಿಂದ, ನಿನಗಂತೂ ಯಾವ ಕೆಲಸನೂ ಇಲ್ಲ. ಆ ಅವಮಾನದಿಂದ ಲಲ್ಲನ್ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಅವನು ಏನು ಮಾತಾಡದೆ ಹತ್ತಿರದ ಕಾಡಿನ ಕಡೆ ಹೊರಟು ಬಿಡ್ತಾನೆ. ಆಮೇಲೂ ಜನ ಅವನ ಬೆನ್ನ ಹಿಂದೆ ಅವನನ್ನ ಆಡ್ಕೋತಿರ್ತಾರೆ. ಲಲ್ಲನ್ ಜೋರಾದ ಬಿಸಿಲಲ್ಲಿ ಗಂಟೆಗಟ್ಲೆ ನಡಿತಾನೆ ಇರ್ತಾನೆ. ಕೆಲಸ ಸಿಗದಿದ್ದ ಕಾರಣ ಅವನು ಸುಸ್ತಾಗಿ ಒಂದು ಮರದ ಕೆಳಗೆ ಕೂತ್ಕೋತಾನೆ. ಅವನ ಅಸಹಾಯಕತೆಯಿಂದ ಅವನ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಅಷ್ಟೊತ್ತಿಗೆ ಅಲ್ಲಿಗೆ ಒಬ್ಬ ಸಾಧು ಬರ್ತಾನೆ. ಅವನು ಲಲ್ಲನ್ ಜೊತೆ ಮಾತಾಡ್ತಾನೆ. ಏನಪ್ಪ ಮಗು, ನೀನು ನನಗೆ ಏನಾದ್ರೂ ತಿನ್ನೋದಕ್ಕೆ ಕೊಡ್ತೀಯಾ? ನನಗೆ ತುಂಬಾ ಹಸುವಾಗ್ತಾ ಇದೆ. ಬಾಬಾಜಿ ನಮಸ್ಕಾರ. ನನ್ನ ಹತ್ರ ತಿನ್ನೋದಕ್ಕೆ ಅಂತ ಹೆಚ್ಚಿಗೆ ಏನೂ ಇಲ್ಲ, ಆದ್ರೆ ನೀವು ನನ್ನ ಊಟನೇ ಮಾಡ್ಬೋದು. ನೀವು ತುಂಬಾ ಸುಸ್ತಾದಂಗ್ ಕಾಣ್ತಿದ್ದೀರಾ, ತಗೊಳ್ಳಿ. ಲಲ್ಲನ್ ಹತ್ರ ಇದ್ದ ಸ್ವಲ್ಪವೇ ಊಟ ಕೂಡ ಒಳ್ಳೆ ಮನಸ್ಸಿನಿಂದ ಸಾಧುಗೆ ಕೊಟ್ಬಿಡ್ತಾನೆ. ಸಾಧು ಆ ಒಣಗಿದ ರೊಟ್ಟಿ ಮತ್ತೆ ಬೇಳೆ ಕಟ್ಟು ನೋಡಿ ಕೂಡ ಖುಷಿ ಆಗ್ತಾನೆ. ಅವನು ಒಂದು ಚಿಕ್ಕ ತುತ್ತು ತಿಂತಾನೆ. ನಂತರ ತನ್ನ ಚೀಲದಿಂದ ಒಂದು ಸೋಪಿನ ನೊರೆ ತುಂಬಿದ ಬಾಟಲ್ ತೆಗೆದು ಅವನಿಗೆ ಕೊಡ್ತಾನೆ. ಲಲ್ಲನ್, ನಾನು ನಿನ್ನ ಈ ಒಳ್ಳೆ ಮನಸ್ಸು ಹಾಗೂ ದಯೆಯಿಂದ ತುಂಬಾ ಪ್ರಸನ್ನನಾಗಿದ್ದೇನೆ. ನಿನ್ನ ಹತ್ತಿರ ನಿನಗಾಗಿ ಏನೂ ಇಲ್ಲ, ಆದರೂ ನೀನು ನನಗೆ ಭೋಜನ ನೀಡಿದೆ. ಇದು ಯಾವುದೇ ಸಾಧಾರಣ ಸಾಬೂನಿನ ಗುಳ್ಳೆಗಳು ಅಲ್ಲ. ಇದು ಒಂದು ಇಚ್ಛೆಯನ್ನು ಪೂರೈಸುವಂತಹ ಜಾದೂಗುಳ್ಳೆಗಳಾಗಿವೆ. ಲಲ್ಲನ್ ಆ ಚಿಕ್ಕ ಬಾಟಲ್ನ ತುಂಬಾ ಆಶ್ಚರ್ಯದಿಂದ ನೋಡ್ತಾನೆ. ಅವನದನ್ನ ಹುಷಾರಾಗಿ ಕೈಯಲ್ಲಿ ಹಿಡ್ಕೋತಾನೆ. ಅವನಿಗದು ತುಂಬಾ ಬೆಲೆ ಬಾಳುವ ವಸ್ತು ಆಗಿತ್ತು. ನಿಜವಾಗ್ಲೂ ಇದು ನನ್ನ ಇಚ್ಛೆನ ಪೂರ್ತಿ ಮಾಡುತ್ತಾ? ಯಾವಾಗಲೇ ನೀನು ಇದರಿಂದ ಒಂದು ಗುಳ್ಳೆಯನ್ನು ಕರೆಯುತ್ತೀಯೋ ಹಾಗೂ ನಿನಗೆ ಬೇಕಾಗಿರುವುದನ್ನ ಹೇಳುತ್ತೀಯೋ ಅದು ನಿಜವಾಗುತ್ತದೆ. ಆದರೆ ನೆನಪಿಟ್ಟುಕೋ, ಇದು ಕೇವಲ ನಿನ್ನ ನಿಜವಾದ ಅವಶ್ಯಕತೆಗಳನ್ನು ಪೂರೈಸುತ್ತದೆ. ಯಾವತ್ತು ನೀನು ದುರಾಸೆ ಪಡ್ತೀಯೋ ಆಗ ನೀನು ಇದೇ ಗುಳ್ಳೆಯೊಳಗೆ ಬಂಧಿಯಾಗ್ತೀಯ. ಲಲ್ಲನ್ ಆಶ್ಚರ್ಯದಿಂದ ಬಾಟಲ್ನ ನೋಡ್ತಾನೆ. ಅವನು ತಿರುಗಿ ಸಾಧು ಕಡೆ ನೋಡಿದಾಗ ಸಾಧು ಅಲ್ಲಿಂದ ಮಾಯ ಆಗೋಗಿರ್ತಾನೆ. ಲಲ್ಲನ್ ಆಶ್ಚರ್ಯದಿಂದ ಮತ್ತೆ ಬಾಟಲ್ ಕಡೆ ನೋಡ್ತಾನೆ. ರಾತ್ರಿ ಲಲ್ಲನ್ ತನ್ನ ಮನೆಗೆ ವಾಪಸ್ ಬರ್ತಾನೆ. ಅವನ ತಾಯಿ ಈಗಲೂ ಹುಷಾರಿಲ್ಲದೆ ಮಂಚದ ಮೇಲೆ ಮಲಗಿದಾಳೆ. ಲಲ್ಲನ್ ಅವಳಿಗೆ ಕಾಡಿನಲ್ಲಿ ನಡೆದ ಎಲ್ಲ ವಿಷಯ ಹೇಳ್ತಾನೆ. ಏನು, ನಿಜವಾಗ್ಲೂ ಹೀಗೆಲ್ಲ ನಡೀತಾ? ಗೊತ್ತಿಲ್ಲ, ಆದ್ರೆ ನಾವು ಪ್ರಯತ್ನ ಆದ್ರೂ ಪಡ್ಬೋದಲ್ಲ. ಹೀಗ್ ಹೇಳಿ ಲಲ್ಲನ್ ಗಾಳಿಯಲ್ಲಿ ಒಂದು ಗುಳ್ಳೆ ಮಾಡಿ ಬಿಡ್ತಾನೆ. ಆ ಬಬಲ್ ಸ್ವಲ್ಪ ಹೊತ್ತು ಗಾಳಿಯಲ್ಲಿ ತೇಲಾಡ್ತಾ ಇರತ್ತೆ. ಹೇ ಜಾದೂಗುಳ್ಳೆ, ಹುಷಾರಿಲ್ದೇ ಇರೋ ನಮ್ಮ ಅಮ್ಮಂಗೆ ಮಾತ್ರೆ ಮತ್ತೆ ಇವತ್ ರಾತ್ರಿ ನಮ್ಗೆ ಊಟಕ್ಕೆ ಸ್ವಲ್ಪ ಧಾನ್ಯಗಳನ್ನ ಕೊಡು. ನನಗೆ ಬೇರೆ ಇನ್ನೇನೂ ಬೇಡ. ಆ ಬಬಲ್ ಒಡಿತಿದ್ದ ಹಾಗೆ ನೆಲದ ಮೇಲೆ ಸ್ವಲ್ಪ ರೇಷನ್ ಮತ್ತೆ ಔಷಧಿ ಬೀಳುತ್ತೆ. ಈ ಮ್ಯಾಜಿಕ್ ನ ನೋಡಿ ಲಲ್ಲನ್ ಮತ್ತೆ ಅವನ ತಾಯಿ ಇಬ್ಬರಿಗೂ ಆಶ್ಚರ್ಯ ಆಗತ್ತೆ. ಲಲ್ಲನ್ ಕಣ್ಣಿಂದ ಸಂತೋಷದ ಕಣ್ಣೀರು ಬರುತ್ತೆ. ಅವನು ಬೇಗ ಹೋಗಿ ಅಡಿಗೆ ಮಾಡ್ತಾನೆ. ಅವರಮ್ಮನಿಗೆ ಊಟ ಮಾಡಿಸ್ತಾನೆ, ಮತ್ತೆ ಔಷಧಿ ಕೊಡ್ತಾನೆ, ಮತ್ತೆ ಅವರಮ್ಮನ್ನ ಮಲಗಿಸ್ತಾನೆ.
ತುಂಬಾ ದಿನಗಳ ನಂತರ ಲಲ್ಲನ್ ಹೊಟ್ಟೆ ತುಂಬಾ ಊಟ ಮಾಡಿದಾನೆ. ಮರುದಿನ ಬೆಳಗ್ಗೆ ಲಲ್ಲನ್ ತನ್ನ ಬ್ಯಾಗ್ ತಗೊಂಡು ಹಳ್ಳಿ ಕಡೆ ಹೋಗ್ತಾನೆ. ದಾರಿಯಲ್ಲಿ ಒಬ್ಬ ಅಜ್ಜ ಕೂತಿರೋದು ಕಾಣತ್ತೆ. ಅವನು ತನ್ನ ಮುರಿದು ಹೋದ ಕೋಲನ್ನ ನೋಡ್ತಾ ಬೇಜಾರಾಗಿದ್ದಾನೆ. ಅಜ್ಜ, ಇದೇನಾಯ್ತು? ನಿಮ್ ಕೋಲು ಮುರಿದು ಹೋಯ್ತಾ? ಹೌದು ಮಗು, ಇದು ನನ್ನ ಹತ್ರ ಇದ್ದ ಕೊನೆ ಕೋಲಾಗಿತ್ತು. ಇನ್ನೊಂದನ್ನ ಖರೀದಿ ಮಾಡೋಣ ಅಂತಂದ್ರೆ ನನ್ನ ಹತ್ರ ದುಡ್ಡು ಕೂಡ ಇಲ್ಲ. ಏನು ಪರವಾಗಿಲ್ಲ, ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ಆದ್ರೆ ಹೇಗೆ? ಲಲ್ಲನ್ ತನ್ನ ಚೀಲದಿಂದ ಸೋಪಿನ ನೊರೆ ಇದ್ದ ಬಾಟಲ್ ತೆಗಿತಾನೆ. ಅವನು ಒಂದು ಬಬಲ್ ಹಾರಿಸಿ ಒಂದು ಲಾಠಿಯ ಬೇಡಿಕೆ ಇಡ್ತಾನೆ. ಆ ಬಬಲ್ ಒಡೆದ ತಕ್ಷಣ ಒಂದು ಕೋಲು ಕೆಳಗೆ ಬೀಳುತ್ತೆ. ಲಲ್ಲನ್ ಅದನ್ನ ತೆಗೆದು ಅಜ್ಜನ್ಗೆ ಕೊಡ್ತಾನೆ. ಮಗು ಲಲ್ಲನ್, ಭಗವಂತ ನಿನ್ನ ಈ ಒಳ್ಳೆತನಕ್ಕೆ ಯಾವಾಗ್ಲೂ ಒಳ್ಳೇದ್ ಮಾಡ್ತಾನೆ. ಅದನ್ನ ನೋಡಿ ಲಲ್ಲನ್ ಪ್ರೀತಿಯಿಂದ ನಗ್ತಾನೆ. ಇದಾದ ನಂತರ ಲಲ್ಲನ್ ಊರೆಲ್ಲ ತಿರುಗಾಡಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾನೆ. ಅವನೊಬ್ಬ ಹಿರಿಯ ಅಜ್ಜಿಗೋಸ್ಕರ ರೇಷನ್ ಕೇಳ್ತಾನೆ. ಹರಿದ ಬಟ್ಟೆ ಹಾಕೊಂಡಿದ್ದ ಮಕ್ಕಳಿಗೋಸ್ಕರ ಹೊಸ ಬಟ್ಟೆ ಕೇಳ್ತಾನೆ. ಬೆಳೆ ಇಲ್ಲದೆ ಕಂಗೆಟ್ಟಿದ್ದ ರೈತನಿಗೂ ಸಹಾಯ ಮಾಡ್ತಾನೆ. ಸ್ವಲ್ಪ ಸ್ವಲ್ಪವಾಗಿ ಲಲ್ಲನ್ ತನ್ನ ಅಗತ್ಯಗಳನ್ನು ಕೂಡ ಅದೇ ಮಾಂತ್ರಿಕ ಬಬಲಿಂದ ಪೂರ್ತಿ ಮಾಡ್ಕೋತಾನೆ. ಹೀಗೆ 1 ತಿಂಗಳು ಕಳೆಯುತ್ತೆ. ಲಲ್ಲನ್ ಈಗ ತನ್ನ ಮನೆಯನ್ನ ಪೂರ್ತಿಯಾಗಿ ಸರಿ ಮಾಡ್ಕೊಂಡಿದ್ದಾನೆ. ಅವನ ಮನೆ ಮುಂದೆ ಒಂದು ಚಿಕ್ಕ ತೋಟ ಕೂಡ ಇದೆ. ಅವನಮ್ಮ ಈಗ ಆರೋಗ್ಯವಾಗಿ ಕಾಣ್ತಿದ್ದಾಳೆ. ತೋಟದಲ್ಲಿ ಗಿಡಗಳಿಗೆ ನೀರ್ ಹಾಕ್ತಾ ಇದ್ದಾಳೆ. ಈಗ ಲಲ್ಲನ್ಗೆ ಊಟದ ಬಗ್ಗೆ ಚಿಂತೆ ಇಲ್ಲ. ಅದೇ ದಾರಿಯಲ್ಲಿ ಹೋಗ್ತಿದ್ದ ಜಮೀನ್ದಾರ ಇದನ್ನೆಲ್ಲ ನೋಡ್ತಾನೆ. ಮತ್ತವನ ಮನಸ್ಸಲ್ಲಿ ಅನುಮಾನ ಮೂಡುತ್ತೆ. ಈ ಲಲ್ಲನ್ ನಿನ್ನೆವರೆಗೂ ಭಿಕ್ಷೆ ಬೇಡ್ತಾ ಇದ್ದ. ಇದ್ದಕ್ಕಿದ್ದ ಹಾಗೆ ಇವನ ಹತ್ರ ತಿನ್ನೋದಕ್ಕೆ ಊಟ, ಒಳ್ಳೆ ಬಟ್ಟೆ, ಅಮ್ಮಂಗೆ ಔಷಧಿಗಳು ಎಲ್ಲಿಂದ ಸಿಕ್ತಿದಾವೆ? ಏನೋ ರಹಸ್ಯ ಇದೆ. ಅದೇನು ಅಂತ ನಾನು ಕಂಡುಹಿಡಿಲೇಬೇಕು. ಇವತ್ತಿಂದ ಇವನ ಮೇಲೆ ಒಂದು ಕಣ್ಣಿಡ್ತೀನಿ. ಲಲ್ಲನ್ ತನ್ನ ಅಮ್ಮನ ಜೊತೆ ಒಳಗಡೆ ಹೋಗ್ತಾನೆ. ಜಮೀನ್ದಾರ ನಿಧಾನವಾಗಿ ಬಂದು ಕಿಟಕಿಯಿಂದ ಬಗ್ಗಿ ನೋಡ್ತಾನೆ. ಅವನು ನೋಡ್ತಿದ್ದ ಹಾಗೆ ಆ ಬಬಲ್ ಒಡೆದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಒಂದು ಉಲ್ಲನ್ ಕಂಬಳಿ ಬಂದ್ಬಿಡುತ್ತೆ. ಅದನ್ನ ನೋಡಿ ಜಮೀನ್ದಾರಂಗೆ ಆಶ್ಚರ್ಯ ಆಗುತ್ತೆ. ಜೊತೆಗೆ ಅವನ ಮನಸ್ಸಲ್ಲಿ ದುರಾಸೆ ಉಂಟಾಗುತ್ತೆ. ಆ ಸಾಯಂಕಾಲ ಲಲ್ಲನ್ ತನ್ನ ಅಮ್ಮನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾನೆ. ಮತ್ತೆ ಮನೆಯಲ್ಲಿ ಯಾರೂ ಇರಲ್ಲ. ಇದೇ ಸಮಯ ನೋಡಿ ಜಮೀನ್ದಾರ ಅಲ್ಲಿಗೆ ಬರ್ತಾನೆ. ಅವನು ಕಳ್ಳತನದಿಂದ ಬೀಗ ತೆಗೆದು ಮನೆ ಒಳಗಡೆ ಬರ್ತಾನೆ. ಜಮೀನ್ದಾರ ರೂಮ್ ಒಳಗಡೆ ಹೋಗಿ ಆ ಮಾಂತ್ರಿಕ ಸೋಪಿನ ನೀರಿದ್ದ ಬಾಟಲ್ನ ಎಲ್ಲಾ ಕಡೆಗೂ ಹುಡುಕಕ್ಕೆ ಶುರು ಮಾಡ್ತಾನೆ. ಆ ಜಾದೂ ಮಾಡೋ ಆಟಿಕೆ ಎಲ್ಲಿದೆ? ಆ ಭಿಕ್ಷೆ ಬೇಡವನು ಅದನ್ನ ಎಲ್ಲಿಟ್ಟಿರ್ಬೋದು? ಕೊನೆಗೂ ಅವನಿಗೆ ಆ ಬಾಟಲ್ ಅಕ್ಕಿಯ ಡಬ್ಬದ ಹಿಂದೆ ಬಚ್ಚಿಟ್ಟಿರೋದು ಕಾಣುತ್ತೆ. ಹಾ, ಇಲ್ಲಿದೆ, ಸಿಕ್ಬಿಡ್ತು. ಇನ್ನು ಇಡೀ ಪ್ರಪಂಚನೇ ನಾನು ನನ್ನ ಮುಷ್ಟಿಲಿ ಆಡಿಸಬಹುದು. ಅವನ ಮುಖದ ಮೇಲೆ ದುರಾಸೆಯ ನಗು ಮೂಡುತ್ತೆ. ಅವನದನ್ನ ತಗೊಂಡು ತನ್ನ ಜೇಬೊಳಗೆ ಇಟ್ಕೋತಾನೆ. ರಾತ್ರಿ ಜಮೀನ್ದಾರ ತನ್ನ ಮನೆ ತಲುಪ್ತಾನೆ. ಅವನು ಸೋಫಾ ಮೇಲೆ ಕೂತ್ಕೊಂಡು ಬಾಟಲ್ನ ತೆಗಿತಾನೆ. ಅವನು ಅದರಿಂದ ಬಬ್ಬಲ್ ಹಾರಿಸ್ತಿದ್ದ ಹಾಗೆ ಆ ಬಬ್ಬಲ್ ಗಾಳಿಯಲ್ಲಿ ಹಾರಾಡುತ್ತೆ. ಏ ಗುಳ್ಳೆಯ, ವ್ಯಾಪಾರದಲ್ಲಿ ನನಗೆ ಎಷ್ಟೆಲ್ಲ ನಷ್ಟ ಆಗಿತ್ತೋ ಅದಷ್ಟು ದುಡ್ಡನ್ನ ನನಗೆ ವಾಪಸ್ ಕೊಡು. ಮತ್ತೆ ನನ್ನ ಈ ದೊಡ್ಡ ಮನೆಯ ಬಿರುಕು ಬಿಟ್ಟಿರೋ ಗೋಡೆಗಳನ್ನ ಈಗ್ಲೇ ಹೊಸದು ಸುಂದರವಾಗಿ ಕಾಣೋ ತರ ಮಾಡು. ಬಬ್ಬಲ್ ಒಡಿತಿದ್ದ ಹಾಗೆ ನೆಲದ ಮೇಲೆ ದುಡ್ಡಿನ ಚೀಲ ಬೀಳುತ್ತೆ. ಜೊತೆಗೆ ಬಂಗಲೆಯ ಗೋಡೆಯೆಲ್ಲ ಸರಿ ಹೋಗುತ್ತೆ. ಜಮೀನ್ದಾರಂಗೆ ಅದನ್ನ ನೋಡಿ ಆಶ್ಚರ್ಯ ಆಗತ್ತೆ. ಆದ್ರೆ ಅವನ ದುರಾಸೆ ಇನ್ನೂ ಜಾಸ್ತಿ ಆಗತ್ತೆ. ಅವನು ಮತ್ತೆ ಇನ್ನೊಂದು ಬಬಲ್ ಹಾರಿಸ್ತಾನೆ. ನಾನು ಈ ಇಡೀ ರಾಜ್ಯಕ್ಕೆ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗಬೇಕು. ನನಗೆ ಚಿನ್ನದ ನಾಣ್ಯಗಳಿರೋ ಒಂದು ದೊಡ್ಡ ಬೆಟ್ಟನೇ ಬೇಕು. ನನಗೆ ರಾಜನ ಅರಮನೆ ಬೇಕು. ಎಲ್ಲದನ್ನು ಈಗಲೇ ಕೊಡು. ಆದ್ರೆ ಈ ಸಲ ಆ ಬಬಲ್ ಒಡೆಯೋದಿಲ್ಲ. ಅದು ವೇಗವಾಗಿ ಜಮೀನ್ದಾರನ ಕಡೆಗೆ ಬಂದು ಅವನನ್ನ ಅದರೊಳಗಡೆ ಬಂಧಿ ಮಾಡ್ಬಿಡುತ್ತೆ. ಗಾಬರಿಯಿಂದ ಜಮೀನ್ದಾರ ಅದಕ್ಕೆ ಹೊಡೆದು ಬಿಡಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಏನು ಪ್ರಯೋಜನ ಆಗಲ್ಲ. ಸ್ವಲ್ಪ ಹೊತ್ತಲ್ಲೇ ಅದ್ರೊಳಗಿದ್ದ ಗಾಳಿ ಕಮ್ಮಿ ಆಗೋಕೆ ಶುರುವಾಗತ್ತೆ. ಮತ್ತವನಿಗೆ ತುಂಬಾ ಭಯ ಆಗತ್ತೆ. ಮರುದಿನ ಬೆಳಗ್ಗೆ ಲಲ್ಲನ್ ಕೆಲಸದ ವಿಷಯ ಮಾತಾಡಕ್ಕೆ ಜಮೀನ್ದಾರ್ ಮನೆಗೆ ಬರ್ತಾನೆ. ಅವನಿಗಿನ್ನೂ ಗೊತ್ತಿರೋದಿಲ್ಲ ಅವನ ಮಾಂತ್ರಿಕ ಬಾಟಲ್ ಕಳ್ತನ ಆಗಿದೆ ಅಂತ. ಅವನು ಒಳಗಡೆ ಹೋದ ತಕ್ಷಣ
ಜಮೀನ್ದಾರ ಬಬ್ಬಲ್ ಒಳಗೆ ಸಿಕ್ಕಾಕೊಂಡಿರೋದು ಬಾಟಲ್ ಹತ್ರದಲ್ಲೇ ಇರೋದು ನೋಡಿ ಆಶ್ಚರ್ಯ ಪಡ್ತಾನೆ. ಲಲ್ಲನ್, ನನ್ನನ್ನ ಕಾಪಾಡು. ನನಗೆ ಇಲ್ಲಿ ಉಸಿರಾಡೋಕು ಆಗ್ತಾ ಇಲ್ಲ. ನಾನು ನಿನ್ನ ಜಾದು ಗುಳ್ಳೆನ ಕತ್ಕೊಂಡ್ ಬಂದಿದ್ದೆ. ನಾನು ದುರಾಸೆ ಪಟ್ಟೆ ಮತ್ತೀಗ ಇದ್ರೊಳಗಡೆ ಸಿಕ್ಕಾಕೊಂಡಿದ್ದೀನಿ. ನನ್ನನ್ನ ಕಾಪಾಡು, ಇಲ್ಲ ಇಲ್ಲೇ ಸತ್ತೋಗ್ಬಿಡ್ತೀನಿ. ಲಲ್ಲನ್ ಬಾಟಲ್ ಕಡೆ ನೋಡ್ತಾನೆ. ಅವನಿಗೆ ತಕ್ಷಣ ಅವತ್ತು ಸಾಧು ಹೇಳಿದ ಮಾತು ನೆನಪಾಗತ್ತೆ. ಯಾವತ್ತು ನೀನು ದುರಾಸೆ ಪಡ್ತೀಯೋ ಅವತ್ತು ಇದೇ ಗುಳ್ಳೆಯೊಳಗೆ ಬಂಧಿಯಾಗ್ತೀಯ. ಜಮೀನ್ದಾರನ್ನ ಈ ಬಬ್ಬಲಿಂದ ಹೇಗೆ ಬಿಡಿಸೋದು ಅಂತ ಲಲ್ಲನ್ಗೆ ಗೊತ್ತಾಗಲ್ಲ. ಜಮೀನ್ದಾರ್ ಸಾಹೇಬ್ರೆ, ನೀವಿದು ಏನ್ ಮಾಡ್ಬಿಟ್ರಿ? ಸಾಧು ಬಾಬಾ ನನಗೆ ಪದೇ ಪದೇ ಎಚ್ಚರಿಕೆ ನೀಡಿದ್ರು. ಯಾವತ್ತು ಒಬ್ಬ ಮನುಷ್ಯ ತನ್ನ ಅವಶ್ಯಕತೆಗಿಂತ ಜಾಸ್ತಿ ದುರಾಸೆ ಪಡ್ತಾನೋ ಅವನು ಇದೇ ಜಾದು ಗುಳ್ಳೆ ಒಳಗೆ ಶಾಶ್ವತವಾಗಿ ಬಂದಿಯಾಗ್ಬಿಡ್ತಾನೆ ಅಂತ. ಆ ಬಬ್ಬಲ್ ಒಳಗಿದ್ದ ಜಮೀನ್ದಾರ ತುಂಬಾ ಸುಸ್ತಾಗಿರ್ತಾನೆ. ಅವನಿನ್ನೇನು ಜ್ಞಾನ ತಪ್ಪೋ ಅಷ್ಟ್ರೊಳಗೆ ಲಲ್ಲನ್ ಬೇಗ ಅಲ್ಲಿಂದ ಹೊರಟು ಸಾಧುನ ಹುಡುಕಕ್ಕೆ ಕಾಡಿನ ಕಡೆ ಹೋಗ್ತಾನೆ. ಲಲ್ಲನ್ ಬೆವರು ಸುರಿಸ್ತಾ ಕಾಡಿನ ಕಡೆ ಓಡ್ತಾನೆ. ಅವನು ಅದೇ ದೊಡ್ಡ ಮರದ ಹತ್ರ ಬರ್ತಾನೆ. ಮಂಡಿ ಉರಿ ಕೂತ್ಕೋತಾನೆ. ಮತ್ತೆ ಜೋರಾಗಿ ಸಾಧುನ ಕೂಗ್ತಾನೆ. ಬಾಬಾ, ದಯವಿಟ್ಟು ಪ್ರತ್ಯಕ್ಷವಾಗಿ. ಜಮೀನ್ದಾರ್ ಸಾಹೇಬ್ರು ದುರಾಸೆ ಪಟ್ಟು ಈಗ ಬಂದಿಯಾಗ್ಬಿಟ್ಟಿದ್ದಾರೆ. ಅವ್ರ ಪ್ರಾಣ ಹೋಗ್ಬಿಡುತ್ತೆ. ದಯವಿಟ್ಟು ಅವ್ರ ಮೇಲೆ ದಯೆ ತೋರಿ ಹಾಗೂ ಅವ್ರನ್ನ ಕಾಪಾಡಿ. ಅದೇ ಸಾಧು ಶಾಂತ ಮುಖದಿಂದ ಅಲ್ಲಿ ಬಂದು ಪ್ರತ್ಯಕ್ಷ ಆಗ್ತಾರೆ. ಅವರ ಕೈಯಲ್ಲಿ ಒಂದು ಸಾಧಾರಣ ಸೂಜಿ ಇರುತ್ತೆ. ಲಲ್ಲನ್, ಆ ಗುಳ್ಳೆಯನ್ನ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಒಡೆಯಬಲ್ಲ. ಅವನ ಮನಸ್ಸಲ್ಲಿ ದುರಾಸೆ ಇರಬಾರ್ದು ಹಾಗೂ ಅವನ ಉದ್ದೇಶ ಪೂರ್ತಿಯಾಗಿ ಸತ್ಯವಾಗಿರ್ಬೇಕು. ಈ ಸೂಜಿ ತಗೋ, ಇದನ್ನ ಗುಳ್ಳೆಗೆ ಚುಚ್ಚು. ಲಲ್ಲನ್ ಸೂಜಿ ಇಸ್ಕೊಂಡು ಸಾಧುಗೆ ನಮಸ್ಕಾರ ಮಾಡ್ತಾನೆ. ಮತ್ತವನು ಬೇಗ ಅಲ್ಲಿಂದ ವಾಪಸ್ ಬರ್ತಾನೆ. ಅವನು ಓಡ್ತಾ ಬಂದು ಜಮೀನ್ದಾರನ ಮನೆ ತಲುಪ್ತಾನೆ. ಅವನು ಮುಂದೆ ಬಂದು ಸೂಜಿಯಿಂದ ಬಬ್ಬಲ್ನ ಮುಟ್ತಾನೆ. ಬಬ್ಬಲ್ ಒಡೆದು ಹೋಗುತ್ತೆ. ಮತ್ತೆ ಜಮೀನ್ದಾರ ಕೆಮ್ಮತಾ ನೆಲದ ಮೇಲೆ ಬಿದ್ದೋಗ್ತಾನೆ. ತನ್ನ ತಪ್ಪನ್ನ ತಿಳ್ಕೊಂಡು ಅವನು ತಕ್ಷಣ ಲಲ್ಲನ್ ಮುಂದೆ ತಲೆ ಬಾಗಿಸ್ತಾನೆ. ಲಲ್ಲನ್, ನೀನು ನನ್ನ ಪ್ರಾಣ ಕಾಪಾಡ್ಬಿಟ್ಟೆ. ನಾನು ನಿನ್ನೊಂದಿಗೆ ಪ್ರತಿ ಸಾರಿನೂ ಕೆಟ್ಟದಾಗೆ ನಡ್ಕೊಳ್ತಾ ಬಂದೆ. ಇವತ್ತು ನನಗೆ ಅರ್ಥ ಆಗಿದೆ. ನಿಜವಾದ ಗೌರವ ದುಡ್ಡು ಅಥವಾ ಚಿನ್ನದಲ್ಲಿಲ್ಲ, ಅದು ಇರೋದು ನಿಯತ್ತಲ್ಲಿ. ನನ್ನನ್ನ ಕ್ಷಮಿಸ್ಬಿಡು. ನೀವು ನಿಮ್ ತಪ್ಪನ್ನ ಅರ್ಥಕೊಂಡ್ರಿ. ಇದಕ್ಕಿಂತ ಒಳ್ಳೆ ವಿಚಾರ ಏನಿದೆ? ಜಮೀನ್ದಾರ ಲಲ್ಲನ್ ಮಾತನ್ನ ಒಪ್ಕೋತಾನೆ. ಆಗ ಟೇಬಲ್ ಮೇಲಿಟ್ಟಿದ್ದ ಮಾಂತ್ರಿಕ ಸೋಪಿನ ನೀರಿನ ಬಾಟಲ್ ಇದ್ದಕ್ಕಿದ್ದ ಹಾಗೆ ಮಾಯ ಆಗತ್ತೆ. ಜಮೀನ್ದಾರನಿಗೆ ತನ್ನ ತಪ್ಪಿನ ಅರಿವಾಗತ್ತೆ. ಮತ್ತೆ ಇದರೊಂದಿಗೆ ನಮ್ಮ ಕಥೆ ಇಲ್ಲಿಗೆ ಮುಗಿತಾ ಇದೆ.